ಸದ್ಯ ಚಂದನವನದಲ್ಲಿ ಹೊಸದೊಂದು ಆಲ್ಬಮ್ ಸಾಂಗ್ ರಿಲೀಸ್ ಆಗಿದೆ, ಕೋಟಿ ಕೋಟಿ ಅನ್ನುವಂಥದ್ದು. ಸದ್ಯಕ್ಕೆ ಈ ಒಂದು ಸಾಂಗ್ ಆಲ್ಬಮ್ ಲಾಂಚ್ ಆಗಿ ಒಂದು ಗೆಸ್ಟ್ ಆಗಮಿಸಿದ್ರು, ವಿಶೇಷವಾಗಿ ರಿಷಿ ಅವರು ಅಂತಲೇ ಹೇಳ್ಬೋದು. ಯಾಕಂದರೆ ಒಳಿತು ಮಾಡು ಮನಸ ಈ ಒಂದು ಹಾಡಿಗೆ ಸಾಹಿತ್ಯವನ್ನು ಅವರೇ ಕೊಟ್ಟಿರುವಂಥದ್ದು, ಗೀತ ರಚನಾಕಾರರು. ಸರ್ ನಮಸ್ತೆ. ಸದ್ಯಕ್ಕೆ ನಿಮ್ಮ ಹಾಡುಗಳು ಇರಬಹುದು, ಸಾಕಷ್ಟು ಅದು ಫೇಮಸ್ ಆಗಿತ್ತು. ಈ ಒಂದು ಕೋಟಿ ಕೋಟಿ ಈ ಒಂದು ಆಲ್ಬಮ್ ಸಾಂಗ್ ಕೇಳಿದಾಗ ನಿಮ್ಗೆ ಯಾವ ರೀತಿ ಏನು ಅನ್ನಿಸ್ತು? ಇದು ಆ್ಯಕ್ಚುಲಿ ಅದರಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಸಾಂಗ್ಸ್ ಬರೆಯೋದು ತತ್ವ ಫಿಲಾಸಫಿ ಇರೋವಂಥ ಸಾಂಗ್ಗಳೇ ಬರೆಯೋದು. ಇದು ಕೂಡ ಫಿಲಾಸಫಿ ಇದೆ, ತುಂಬ ಅದ್ಭುತವಾಗಿದೆ. ಸಮಾಜಕ್ಕೆ ಈಗಿನ ಒಂದು ಪರಿಸ್ಥಿತಿಗೆ ಇಂಥ ಸಾಂಗ್ಗಳು ತುಂಬ ಅವಶ್ಯಕತೆ ಇದೆ. ನಮ್ಮ ಆತ್ಮೀಯ ಸ್ನೇಹಿತರು ಮಂಜು ಕವಿ ಅಂತ ಅವರು ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ. ರಾಮಚಂದ್ರ ಊಡಿ ಚಿನ್ನಿ ಅವರು ಆಡಿದ್ದಾರೆ, ತುಂಬ ಚೆನ್ನಾಗಿ ಆಡಿದ್ದಾರೆ. ಆ್ಯಕ್ಚುಲಿ ಅವರು ಸಿಂಗರ್ ಅಲ್ಲ, ನಾನು ಸಿಂಗರು, ಆದ್ರೂ ತುಂಬ ಸಿಂಗರ್ ಥರನೇ ಆಡಿದ್ದಾರೆ. ಖಂಡಿತವಾಗ್ಲಿ ಹಾಡು ಹಿಟ್ಟಾಗುತ್ತೆ ಅಂತ ನಾನು ಹೇಳ್ತೀನಿ. ಕನ್ನಡ ಚಿತ್ರರಂಗದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ನಿಮಗೂ ಗಮನಕ್ಕಿದೆ ಅನಿಸುತ್ತೆ. ದರ್ಶನ್ ಅವರ ಒಂದು ಪ್ರಕರಣ ಇರಬಹುದು, ನೀವು ಸಹ ಜೈಲು ವ್ಯವಸ್ಥೆ ಎಲ್ಲ ಕಂಡಿದ್ದೀರಾ, ಹೇಗೆ ಏನು ಅನ್ನುವಂಥದ್ದು. ದರ್ಶನ್ ಅವರಿಗೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಲಾಗ್ತಿದೆ ಅನ್ನುವಂಥ ಒಂದು ಸುದ್ದಿಗಳು ಕೇಳಿ ಬರ್ತಾ ಇದೆ. ಸೊ ನಿಜಕ್ಕೂ ಏನಾದರೂ ಸೆಲೆಬ್ರಿಟಿ ಟ್ರೀಟ್ಮೆಂಟ್ ಅಂದರೆ ಯಾವ ರೀತಿ ಇರುತ್ತೆ ನೋಡಿ? ಆ್ಯಕ್ಚುಲಿ ಅಲ್ಲಿ ಫಸ್ಟ್ ಪಾಯಿಂಟ್ VIP ಸೆಲ್ ಅಂತಾರೆ. VIP ಸೆಲ್ ಅನ್ನೋದಿಲ್ಲ, ಅದು ಬಂದ್ಬಿಟ್ಟು ಹೈ ಸೆಕ್ಯೂರಿಟಿ ಸೆಲ್. ಯಾರೇ ಸೆಲೆಬ್ರಿಟಿಗಳು, ದೊಡ್ಡ ದೊಡ್ಡ ಟೆರರಿಸ್ಟ್ಗಳು, ರಾಜಕೀಯ ವ್ಯಕ್ತಿಗಳು ಅವರೆಲ್ಲ ಹೋದರೆ ಅವ್ರು ಹೈ ಸೆಕ್ಯೂರಿಟಿ ಸೆಲ್ಲಲ್ಲಿ ಇಡ್ತಾರೆ. ಇವಾಗ ನಿಮ್ಗೆ ಗೊತ್ತು, ದರ್ಶನ್ ಆಗಿರ್ಬೋದು, ಪ್ಲಸ್ ಯಾರು ಇವಾಗ ಯಡಿಯೂರಪ್ಪ ಅವರಾಗಿರ್ಬೋದು, ಆಮೇಲೆ ಇನ್ಯಾರು ಪ್ರಜ್ವಲ್ ರೇವಣ್ಣನವರಾಗಿರ್ಬೋದು, ಸೂರಜ್ ರೇವಣ್ಣ, ಅವ್ರನ್ನ ಬ್ಯಾರಕ್ ಅಂತ ಬರುತ್ತೆ, ಅಂಡರ್ ಟ್ರಯಲ್ ಬ್ಯಾರಕ್ ಅಂತ ಬರುತ್ತೆ. ಸಜಾಬಂದಿಗಳು ಮತ್ತು ವಿಚಾರಣೆ ದಿನ ಕೈದಿಗಳು 2 ಬ್ಯಾರಕ್ ಬರ್ತದೆ. ಒಂದು ಬ್ಯಾರಕಲ್ಲಿ ವಿಚಾರಣೆ ದಿನ ಕೈದಿಗಳಲ್ಲಿ ನಿಮಗೆ 100 ಜನ ಇರ್ತಾರೆ, 120 ಜನ ಇರ್ತಾರೆ ಒಂದೊಂದು ರೂಮಲ್ಲಿ. ಆಮೇಲೆ ವಿಚಾರಣೆ ಇದು ಸಜಾಬಂದಿಗಳಲ್ಲಿ ಅಲ್ಲಿ 30 ಜನ 40 ಜನ ಇರ್ತಾರೆ. ಸಜಾಬಂದಿಗಳು ಇರೋ ಜಾಗಕ್ಕೆ ಅಂಡರ್ ಟ್ರಯಲ್ ಹಾಕಲ್ಲ, ವಿಚಾರಣೆ ದಿನ ಕೈದಿಗಳನ್ನ ಹಾಕಲ್ಲ. ಅವರು ವಿಚಾರಣೆ ದಿನ ಕೈದಿಗಳಂತಂದರೆ ಫಸ್ಟ್ ಕ್ವಾರಂಟೈನಲ್ಲಿ ಇಡ್ತಾರೆ. ಕ್ವಾರಂಟೈನಿಂದ ಒಂದು 10-15 ದಿವಸ ಆದಮೇಲೆ ಮತ್ತೆ ದೊಡ್ಡ ಜೈಲಿಗೆ ಕಳಿಸ್ತಾರೆ. ಅಲ್ಲಿ VIP ಸೆಲ್ ಅನ್ನೋದೇ ಇಲ್ಲ ನನ್ನ ಪ್ರಕಾರ. ಹೈ ಸೆಕ್ಯೂರಿಟಿ ಸೆಲ್ ಅಂತಂದರೆ ಇವಾಗ ಅವ್ನು ತುಂಬ ಅವ್ರನ್ನ ಅಷ್ಟೇ ಅಂತಲ್ಲ, ಪ್ರತಿಯೊಬ್ಬರೂ ನಾವು ತುಂಬ ಜವಾಬ್ದಾರಿಯುತವಾಗಿ ನೋಡ್ಕೋಬೇಕಲ್ಲಿ. ಅದು ನ್ಯಾಯಾಂಗ ಬಂಧನ ಅಂದರೆ ಅಂಡರ್ ಜಡ್ಜ್ ಕಸ್ಟಡಿಯಲ್ಲಿ ಇರ್ತಾರೆ. ಪ್ರತಿ 2 ತಿಂಗಳಿಗೊಂದ್ಸಲ ಜಡ್ಜ್ ಬರ್ತಾರೆ, ಅವ್ರನ್ನ ಚೆಕ್ ಮಾಡ್ತಾರೆ. ಮೆಡಿಕಲ್ ಕ್ಯಾಂಪ್ ಇರುತ್ತೆ. ನೋಡಿ, ಇದು ಮೂಲಭೂತ ಸೌಕರ್ಯಗಳು. ನಿಮಗೆ ಕೆಲವು ಮಾಧ್ಯಮದವ್ರು ಹೇಳ್ತಾರೆ, ಅವ್ರಿಗೆ ಆ ಫೆಸಿಲಿಟಿ ಕೊಟ್ಟರು, ಈ ಫೆಸಿಲಿಟಿ ಕೊಟ್ಟರು ಅಂತೆಲ್ಲ ಹೇಳ್ತಾರೆ. ಅವ್ರಿಗೆ ಒಳ್ಳೆ ಊಟನೇ ಕೊಡ್ತಾರೆ, ಪ್ರೋಟೀನ್ ಯುಕ್ತ ಆಹಾರನೇ ಕೊಡ್ತಾರೆ. ವಾರಕ್ಕೊಂದ್ಸಲ ಚಿಕನ್ ಕೊಡ್ತಾರೆ, ವಾರಕ್ಕೊಂದ್ಸಲ ಒಂದು ವಾರ ಮಟನ್ ಕೊಡ್ತಾರೆ, ಒಂದು ವಾರ ಚಿಕನ್ ಕೊಡ್ತಾರೆ. ಆಮೇಲೆ ವಾರಕ್ಕೆ ಮಂಗಳವಾರ ಮೊಟ್ಟೆ. ಅಂದರೆ ಎಲ್ಲರೂ ಆರೋಗ್ಯವಾಗಿರಬೇಕು. ಯಾವ ಜಡ್ಜು ಕೂಡ ನಿಮಗೆ ಅವ್ರಿಗೆ ಶಿಕ್ಷೆ ಅಂದರೆ ಶಿಕ್ಷೆ. ಅಲ್ಲಿ 4 ಗೋಡೆಗಳು ಮಧ್ಯಗಡೆ ನಿಮ್ಗೆ ಚಿನ್ನ ಕೊಟ್ಟರು ನೀವು ಇರೋಕ್ಕಾಗಲ್ಲ. ಅಂದರೆ ಎಲ್ಲ ಫ್ರೀಡಮ್ ಎಲ್ಲ ಕಿತ್ಕೊಂಡ್ಬಿಡ್ತಾರೆ. ತಂದೆ ತಾಯಿನ ಮೀಟ್ ಯಾವಂದ್ರೆ ಒಂದು ವಾರಕ್ಕೊಂದು ಸಲ ಮೀಟ್ ಮಾಡ್ಬೋದು. ಅವರೆಲ್ಲ ಇರ್ತಾರೆ ತುಂಬ ಕಷ್ಟದಲ್ಲಿ. ಅಲ್ಲಿ ಹೋಗೋದೆಲ್ಲ ದುಡ್ಡಿಲ್ದಿರೋರೇ ಹೋಗೋದು. ಯಾರು ನಿಮಗೆ ದುಡ್ಡಿರೋರು ಅಂಥವ್ರಿಗೆಲ್ಲ ಶಿಕ್ಷೆ ಆಗಲ್ಲ ನನ್ನ ಪ್ರಕಾರ. ನಾನು ಅಲ್ಲಿ ನೋಡಿದಷ್ಟು ತುಂಬ ಜನ ನಿರಪರಾಧಿಗಳಿಗೆ ಶಿಕ್ಷೆ ಆಗಿರೋದು. ಕಾನೂನು ಗೊತ್ತಿರಲ್ಲ, ಅವರಿಗೆ ಲಾಯರ್ ನೀಡೋಕ್ಕೆ ದುಡ್ಡಿರಲ್ಲ, ಅಂಥವ್ರೆ ತುಂಬ ಜನಗಳಿಗೆ ಅಲ್ಲಿ ಶಿಕ್ಷೆ ಆಗಿರೋದು. ಹೈ ಸೆಕ್ಯೂರಿಟಿ ಸೆಲ್ ಅಂತ ಇದೆ ಹೊರತು ಯಾವುದೇ ಕಾರಣಕ್ಕೂ ಅಲ್ಲಿ VIP ಸೆಲ್ ಅನ್ನೋದೇ ಇಲ್ಲ. ಅಲ್ಲಿ ಬ್ರಿಟಿಷರು ಬರೆದಿದ್ದು ಗೌರ್ಮೆಂಟ್ ಕಾನೂನು ಅದು. ಅಲ್ಲಿ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೇಕು, ಫುಲ್ಲು ಟೈಟ್ ಸೆಕ್ಯೂರಿಟಿಲಿ ನೋಡ್ಕೋಬೇಕು. ಸೆಲೆಬ್ರಿಟಿಗಳನ್ನಾಗಿರ್ಬೋದು, ಇವಾಗ ಸೆಲೆಬ್ರಿಟಿನ ಅಲ್ಲಿ ಹೋದರೆ ಎಲ್ಲ ಕೈದಿಗಳು ಅವ್ರಿಗೆ ಬಂದು ತೊಂದರೆ ಕೊಡ್ಬೋದು. ಅಂದರೆ ಮಾಮೂಲು ಮನುಷ್ಯ ಅಂದರೆ ಅಲ್ಲಿ ಅಡ್ಜಸ್ಟ್ ಆಗಿಬಿಡುತ್ತೆ, ಹೋಗಿರ್ತಾನೆ. ಸೆಲೆಬ್ರಿಟಿಗಳನ್ನ ಅಂಡರ್ ಟ್ರಯಲ್ ಬ್ಯಾರಕಲ್ಲಿ ಹಾಕಲ್ಲ, ಅವ್ರನ್ನ ಸಪ್ರೇಟಾಗಿ ಇಡ್ತಾರೆ. ಅದು VIP ಇರೋದ್ರಿಂದ ಅದಕ್ಕೆ VIP ಸೆಲ್ ಅಂತಾರೆ. ನಿಮಗೆಲ್ಲ ಹೋದ್ರೆ ರಾಜಕೀಯ ವ್ಯಕ್ತಿ ನೀವು ಯಾರೇ ಹೋದ್ರೂ ಕೂಡ ನಿಮ್ಗೆ ಅವ್ರನ್ನೇ ಅಷ್ಟೇ ಅಲ್ಲ, ದೊಡ್ಡ ರೌಡಿಗಳನ್ನ ಕೂಡ ನಿಮಗೆ ಅಲ್ಲಿ ಆ ಸೆಲ್ಲಲ್ಲೇ ಹಾಕ್ತಾರೆ. ಯಾಕಂದರೆ ಅವ್ರಿಗೆ ಆಪೋಸಿಟ್ ಅವರು ಅಲ್ಲಿರ್ತಾರೆ, ಅವರು ಜಗಳ ಆಗ್ಬೋದು. ಒಂದು ಜೈಲು ಅಧಿಕಾರಿಗಳ ಕೆಲಸ ತುಂಬ ಕಷ್ಟವಾದ ಕೆಲಸ. ನೀವೆಲ್ಲ ಕೆಲಸಕ್ಕಿಂತ ತುಂಬ ಕಷ್ಟ ಅಂದರೆ ಜೈಲು ಅಧಿಕಾರಿಗಳು. 5,000 ಜನ ಇರ್ತಾರೆ. ಒಂದು ಚೂರು ಅವ್ರಿಗೆ ಏನಾದರೂ ತೊಂದರೆ ಆದರೂ ಜೈಲಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ. ಅದಕ್ಕೆ ನೀವು ಎಲ್ಲ ಹೋಗಿ ಅವನು ಒಬ್ಬನು ಪೆನಾಯಿಲ್ ಕುಡಿದ್ಬಿಡ್ತಾನೆ. ಪೆನಾಯಿಲ್ ಕುಡಿದು ಅವನು ತುಂಬ ಜಿಗುಪ್ಸೆಗೊಂಡು ಅವನಿಗೊಂಥರ ಭಯ ಬಿದ್ದುಬಿಟ್ಟು ಜೀವನನೇ ಬೇಡ ಅಂತ ಅವ್ನು ಜೀವ ಬಿಟ್ಟರೆ ಅಲ್ಲಿ ಜೈಲಧಿಕಾರಿಗಳಿಗೆ ಸಮಸ್ಯೆ ಆಗುತ್ತೆ. ಆ ಒಂದು ಕಾರಣದಿಂದ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಜಡ್ಜು ಏನು ಹೇಳಲ್ಲ ನಿಮಗೆ ಅವ್ರಿಗೆ ಊಟ ಕೊಡಬಾರ್ದು, ಆಮೇಲೆ ಅವ್ರಿಗೆ ಆರೋಗ್ಯ ಕೊಡಬಾರ್ದು, ಅದೆಲ್ಲ ಏನು ಹೇಳಲ್ಲ. ಅವ್ರ ಶಿಕ್ಷೆ ಅಷ್ಟೇ. ಶಿಕ್ಷೆ ಅಂತಂದರೆ ಅದನ್ನ ಇವಾಗ ಜೀವಾವಧಿ ಶಿಕ್ಷೆ ಅಂದರೆ 11 ವರ್ಷದ 6 ತಿಂಗಳು ಸನ್ನಡಿತ, ಅದರ ಮೇಲೆ ಬಿಟ್ಬಿಡ್ತಾರೆ. ಒಬ್ಬೊಬ್ಬರು ಅಲ್ಲಿ ಮತ್ತೆ ಗಲಾಟೆ ಮಾಡಿಕೊಂಡು ಅವ್ರು ಏನಾದರೂ ಕಾನೂನು ಬಾಹಿರ ಕೆಲಸ ಮಾಡಿದ್ರೆ ಮತ್ತೆ ಅವ್ನು ರೆಡ್ ಮಾರ್ಕ್ ಬರೆದ್ರೆ ಇನ್ನೂ 4-5 ವರ್ಷ ಎಕ್ಸ್ಟ್ರಾ ಹೊಡಿಬೇಕಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.